ನೋಡಿ, ನಮ್ಮೆಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳೇ, ನಿಮ್ಮ ಟಾರ್ಗೆಟ್ 40 ಸೀರೀಸನ್ನು ಸಂಭವನೀಯತೆ ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ. ಅನುಕ್ರಮವಾಗಿ ನಿಮಗೆ 19ನೇ ಪ್ರಶ್ನೆ ಏನಂತ ಬಂದಿದೆ ನೋಡಿ. ಒಂದು ಚೀಲದಲ್ಲಿ 3 ಕೆಂಪು ಚೆಂಡುಗಳಿವೆ, 5 ಬಿಳಿ ಚೆಂಡುಗಳಿವೆ ಮತ್ತು 8 ನೀಲಿ ಚೆಂಡುಗಳಿವೆ. ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆಯಲಾಗಿದೆ. ಆ ಚೆಂಡು ಒಂದು ಕೆಂಪು ಚೆಂಡು ಆಗಿರುವ ಬಿಳಿ ಚೆಂಡು ಆಗಿರದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ನಮಗೆ ಆ ಚೀಲದಲ್ಲಿರ್ತಕ್ಕಂಥ ಒಟ್ಟು ಚೆಂಡುಗಳು ಎಷ್ಟಿದ್ದಾವೆ ಅನ್ನೋದು ನೋಡೋಣ. ಒಟ್ಟು ಚೆಂಡುಗಳು ಇದನ್ನು ಲೆಕ್ಕ ಹಾಕೊಳ್ಳೋಣ ಮೊದಲ, ಮತ್ತು ಅದರ ಕಲರ್ ವೈಸು ಬರ್ಕೊತ ಹೋಗ್ಬಿಡೋಣ. 3 ಕೆಂಪದವ, 3 ಏನದವ ಕೆಂಪದವ, 3R ಅಂತ ಬರಿತೀನಿ. R ಅಂದರೆ ಏನಿಲ್ಲಿ ರೆಡ್. ಆಮೇಲೆ 5 ವೈಟ್ ಅದಾವ, ಬಿಳಿ, 5W ಬರಿತೀನಿ. ಆಮೇಲೆ 8 ಚೆಂಡುಗಳು ನೀಲಿ ಇದಾವೆ, ಅದನ್ನು ಬ್ಲೂ ಅಂತ ಬರೆಯೋಣ. ಈಗ ಇವನ್ನೆಲ್ಲ ಕೂಡಿಸಿ RWB ನಿಮಗೆ ಕಲರ್ ಗೊತ್ತಾಗಲಿ ಅಂತ ಬರ್ತೀನಿ. ಅಂಕಿಗಳನ್ನು ಕೂಡಿಸ್ಬಿಡ್ರಿ. 5 3 8 8 8 16 ಚೆಂಡುಗಳದಾವ ಅನ್ನಂಗೆ ಆಯ್ತು. ಅಂದ್ರೆ ನಾವು ಒಂದು ಆ ಚೀಲ ಐತ್ಲ 16 ಒಳಗಿಂದ ಒಂದು ಚೆಂಡು ಎತ್ತವ್ರದ್ದು. ಅಂದರೆ ಒಟ್ಟು ಫಲಿತಗಳು ನಮಗೆ ಎಷ್ಟು? 16 ಒಳಗಿಂದ ಒಂದು ಯಾವುದೇ ಬರೋದು. ಅದಕ್ಕೋಸ್ಕರ ಏನಾಗ್ತೈತಿ? N(S). ಆದ್ದರಿಂದ N(S) ನಮಗೆ ಮೊದಲು ಸಿಕ್ಬಿಡ್ತದೆ. N(S) ಅನ್ನೋದು ಎಷ್ಟು ಆಕತಿ? 16 ಆಕತಿ ಅನ್ನೋದನ್ನು ಗೊತ್ತು ಮಾಡ್ಕೋಬೇಕು. ಇನ್ಮೇಲೆ ಮೊದಲನೇ ಉಪಪ್ರಶ್ನೆಗೆ ಬರೋಣ. ಮೊದಲನೇ ಉಪಪ್ರಶ್ನೆಯಲ್ಲಿ ಏನಿದೆ ನೋಡ್ರಿ. ಒಂದು ಕೆಂಪು ಯಾದೃಚ್ಛಿಕವಾಗಿ ತೆಗೆದಿರ್ತಕ್ಕಂಥ ಚೆಂಡು ಒಂದು ಕೆಂಪು ಚೆಂಡು ಆಗಿರುವ ಘಟನೆ, ಅದನ್ನು ಎ ಅಂತ ತಗೊಳ್ಳೋಣ. ಯಾದೃಚ್ಛಿಕವಾಗಿ ಹೊರತೆಗೆದ ಚೆಂಡು ಕೆಂಪು ಚೆಂಡು ಆಗಿರುವ ಘಟನೆ. ಇದು ಕೆಂಪು ಚೆಂಡು ಆಗಿರಬೇಕಂದ್ರೆ ಚೆಂಡು ಆಗಿರುವ ಘಟನೆಯ ಸಂಭವನೀಯತೆಯನ್ನು ನಾವು ಕಂಡುಹಿಡಿಬೇಕಾಗಿತ್ತು. ಅದಕ್ಕೆ ಇದನ್ನು ಘಟನೆ ಅಂತಲೇ ತಗೊಳ್ಳೋಣ ನಾವು. ಅದು ಕೆಂಪು ಚೆಂಡು ಆಗಿರಬೇಕು ಅಂದ್ರೆ 8ರೊಳಗಿಂದ ಬಂದಿರಬೇಕದ. ಇರೋ 16 ಬ್ಯಾಗ್ನಾಗ ಅದಾವೆ. ತೆಗೆದು ಚೆಂಡು ನಮಗೆ ಕೆಂಪು ಐತೆ ಅಂದ್ರೆ ಈ 3ರೊಳಗಿಂದ ಬಂದಿರಬೇಕು. ಅಂದ್ರೆ ಈ ಘಟನೆ ಜರುಗಬೇಕು, ಸಂಭವಿಸಬೇಕು ಅಂದ್ರೆ ನಮಗೆ ಅನುಕೂಲಕರ ಅಂಶಗಳ ಸಂಖ್ಯೆ ಎಷ್ಟು? 3 ಅಂತಕ್ಕಂಥದ್ದನ್ನು ಗೊತ್ತು ಮಾಡ್ಕೋಬೇಕು. ಇಲ್ಲಿ N ಬ್ರಕೆಟ್ ಎ ಕೊಟ್ಟು ಎಷ್ಟಾಯಿತು? 3 ಅನ್ನೋದನ್ನು ಗಮನಿಸಿ. 3 ಕೆಂಪದವಲ್ಲ, ಹಾಗಾಗಿ N ಬ್ರಕೆಟ್ ಎ ಕೊಟ್ಟು ಎಷ್ಟಾಯಿತು? 3 ಆಯ್ತು ಅನ್ನೋದನ್ನು ನೋಡಿರಿ. ಹಾಗೆಯೇ ಈ ಒಂದು ಘಟನೆಯ ಸಂಭವನೀಯತೆಯನ್ನು ಈಗ ನಾವು ಲೆಕ್ಕಾಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಏನಪ್ಪ ಲೆಕ್ಕಾಚಾರ? ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ. ನಿಮಗೆ ಸೂತ್ರ ಇದೆಯಲ್ಲ, ಆ ಸೂತ್ರವನ್ನು ಹಚ್ಚಿರಿ. ಏನು ಸೂತ್ರ ನಮಗೆ? N ಬ್ರಕೆಟ್ ಎ ಘಟನೆಯ ಸಂಭವನೀಯತೆ, P ಬ್ರಕೆಟ್ ಎ ಎ ಘಟನೆಯ ಸಂಭವನೀಯತೆ N ಬ್ರಕೆಟ್ ಎ ಘಟನೆಗೆ ಪೂರಕ ಅಂಶಗಳ ಸಂಖ್ಯೆ, ಅನುಕೂಲಕರ ಅಂಶಗಳ ಸಂಖ್ಯೆ ಬಾಗಲೇ ಒಟ್ಟು ಫಲಿತಗಳ ಸಂಖ್ಯೆ N ಬ್ರಕೆಟ್ S ಕೆಳಗೆ ಬರ್ತದೆ. ಇಲ್ಲಿ ಪೂರಕವಾಗಿದ್ದು ಎಷ್ಟು ಅದಾವೆ? 3 ಅದಾವೆ. 3 ಕೆಂಪದಾವಲ್ಲ, 3ರೊಳಗಿಂದ ಒಂದು ಬಂದಿರಬೇಕು. ಅಂದ್ರೆ ಅಷ್ಟೇ ಈ ಘಟನೆ ಜರಗಕ್ಕೆ ಸಾಧ್ಯ ಐತಿ. ಒಟ್ಟು ಫಲಿತಗಳ ಸಂಖ್ಯೆ ಎಷ್ಟೈತೆ ನೋಡ್ರಿ? 16 ಇದೆ. ಅಂದ್ರೆ N ಬ್ರಕೆಟ್ S 16 ಇದೆ. ಸೊ 3 16 ಅಂಶ ಏನಾಗ್ತದೆ? ಇದಕ್ಕೆ ಮೊದಲನೇ ಉಪಪ್ರಶ್ನೆಗೆ ಉತ್ತರ ಆಗ್ತದೆ. ಇನ್ನು ಬಿ ಬರೋಣ. ಬಿಳಿ ಚೆಂಡು ಆಗಿರದ ಘಟನೆ ಬಿ. ಅದನ್ನು ಬಿ ಅಂತ ತಗೊಂಡು ಹಿಂಗೆ ತಗೊಂಡು ಬಿ ಏನು ಎಂಥ ಚೆಂಡದು? ಬಿಳಿ ಚೆಂಡು ಆಗಿರದ ಘಟನೆ. ಬಿಳಿ ಚೆಂಡು ಅದು ಆಗಿಲ್ಲ ಅಂದ್ರೆ ತಿಳ್ಕೊರಿ. ಬಿಳಿ ಚೆಂಡು ಆಗಿಲ್ಲ ಅಂತಂದ್ರೆ ಅದು ಎಲ್ಲಿಂದ ಬಂದಿರಬೇಕು? ಫೈಟ್ ಅಂತೂ ಆಗಿಲ್ಲ ನೋಡಿ. ಫೈಟ್ ಆಗಿಲ್ಲ, ಅದು ಬಿಳಿ ಚೆಂಡು ಆಗಿಲ್ಲ, ಇದಾಗಿಲ್ಲ. ಇದನ್ನು ಬಿಡ್ರಿ. ಅಂದ್ರೆ ಬರೋದು ಎಲ್ಲಿಂದ ಬಂದಿರಬೇಕು? ಅದು ಕೆಂಪರೇ ಬಂದಿರಬೇಕು, ಇಲ್ಲ ನೀಲಿಯರೇ ಬಂದಿರಬೇಕು. ಅಂದ್ರೆ ನಮಗೆ 3 ಮತ್ತು 8 ಕೂಡಿಸ್ಬೇಕು. 8 3 ಕೂಡಿಸಿರ 11ರೊಳಗಿಂದ ಒಂದು ಚೆಂಡು ಬಂದಿರಬೇಕು ಅನ್ನಂಗೆ. ಅಂದರೆ ಈ ಘಟನೆಗೆ ಅನುಕೂಲಕರ ಅಂಶಗಳ ಸಂಖ್ಯೆ N ಬ್ರಕೆಟ್ ಬಿ ಎಷ್ಟಾಯ್ತು ನಮ್ಗೆ ನೋಡ್ರಿ? 11 ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಆದ್ದರಿಂದ ಈ ಘಟನೆಯ ಸಂಭವನೀಯತೆ P ಬ್ರಕೆಟ್ ಬಿ N ಬ್ರಕೆಟ್ ಬಿ ಡಿವೈಡೆಡ್ ಬೈ ಏನು ಬರೀಬೇಕು? N ಬ್ರಕೆಟ್ ಎಸ್. N ಬ್ರಕೆಟ್ ಬಿ ಅಂದರೆ ಎಷ್ಟಿದೆ? 11 ಇದೆ. N ಬ್ರಕೆಟ್ ಎಸ್ ಅಂದರೆ ಎಷ್ಟಿದೆ? 16 ಇದೆ. 11 16 ಅಂಶ ಏನಾಗುತ್ತೆ? ಈ ಒಂದು ಪ್ರಶ್ನೆಗೆ ಪರಿಹಾರ ಆಗ್ತದೆ. ಹಾಗೆಯೇ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಕಾರ್ಡ್ಗಳ ಮೇಲೆ ಒಂದು ಮಾಹಿತಿ ಪ್ರಶ್ನೆ ಇದೆ ನೋಡ್ರಿ. ನಿಮಗೆ ಕಾರ್ಡ್ಗಳ ಮೇಲೆ ಲೆಕ್ಕ ಬಂದಾಗ ನಿಮ್ಮ ಕಾರ್ಡ್ಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಐಡಿಯಾ ಇರಬೇಕಾಗ್ತದೆ. ನಿಮ್ಮ ಟಾರ್ಗೆಟ್ 40 ಬುಕ್ಲೆಟ್ನಾಗೂ ಕೊಟ್ಟದ. ಇಲ್ಲಿ ನಿಮ್ಗೆ ಹಂಗೆ ಒಂದು ಸ್ವಲ್ಪ ನೆನಪು ಮಾಡ್ತೀನಿ ನೋಡ್ರಿ. ನಿಮ್ಗೆ ಟೋಟಲ್ 52 ಕಾರ್ಡ್ ಇರ್ತಾವೆ, ಹೌದಾ? 52 ಕಾರ್ಡ್. ಅದರೊಳಗೆ 13 4 ನಾವು ಭಾಗ ಮಾಡ್ಕೋತೀವಿ, ಹೌದಾ? 13 4 ಯಾವ್ಯಾವು ಅನ್ನೋದನ್ನು ಸ್ವಲ್ಪ ನೋಡ್ರಿ. ನಿಮ್ಮ ನೋಟ್ಸ್ನೊಳಗೆ ಹಾಕೈತೆ ಅದನ್ನ. 13 ಭಾಗ ಅಂತಂದ್ರೆ
ಸ್ಪೇಡ, ಹಾರ್ಟ್, ಡೈಮಂಡ್, ಕ್ಲಬ್. ಸ್ಪೇಡ್, ಹಾರ್ಟ್, ಡೈಮಂಡ್, ಕ್ಲಬ್. ಸ್ಪೇಡ್, ಆಮೇಲೆ ಹಾರ್ಟ್, ಡೈಮಂಡ್, ಕ್ಲಬ್. ಹಾರ್ಟ್, ಡೈಮಂಡ್, ಆಮೇಲೆ ಕ್ಲಬ್ ಅಂತ ಹೇಳಿ 4 ಪ್ರಕಾರಗಳು ಬರ್ತವೆ. ಸ್ಪೇಡ್, ಹಾರ್ಟ್, ಡೈಮಂಡ್, ಕ್ಲಬ್. ಸ್ವಲ್ಪ ಹಂಗೆ ಚಿತ್ರ ನಿಮ್ಗೆ ಹೇಳಬೇಕು ಅಂದ್ರೆ ಇದು ಈ ರೀತಿಯಾಗಿ ಬರ್ತದೆ ನೋಡ್ರಿ. ಇದು ನಿಮ್ಗೆ ಸ್ಪೇಡ್ ಚಿತ್ರ, ಸ್ಪೇಡಲ್ಲಿದು. ಆಮೇಲೆ ಇದು ಹಾರ್ಟ್ ಹಿಂಗೆ ರಿವರ್ಸ್ ಬರ್ತದೆ ಹಿಂಗೆ. ಆಮೇಲೆ ಡೈಮಂಡ್ ಈ ರೀತಿ ಬರ್ತದೆ. ಆಮೇಲೆ ಕ್ಲಬ್ ಜಸ್ಟ್ ಫ್ಲವರ್ ಟೈಪ್ ಬರ್ತದೆ, ಹಿಂಗೆ ಫ್ಲವರ್ ಟೈಪ್ ಬರ್ತದೆ. ಇದು ಕ್ಲಬ್. 4 ಅದಾವೆ ನೋಡ್ರಿ. ಇವು 13 ಇರ್ತಾವೆ ಕಾರ್ಡ, ಇವು 13 ಇರ್ತಾವೆ, ಆಮೇಲೆ ಇವು 13 ಇರ್ತಾವೆ, ಆಮೇಲೆ ಇವು ಕೂಡ ಎಷ್ಟು ಇರ್ತಾವೆ ಹೇಳ್ರಿ? 13 ಇರ್ತಾವೆ. ನಿಮ್ಮ 52 ಪಾಕೆಟ್ನಾಗ ಸ್ಪೇಡ್ 13 ಇರ್ತಾವೆ, ಹಾರ್ಟ್ 13 ಇರ್ತಾವೆ, ಡೈಮಂಡ್ 13 ಇರ್ತಾವೆ, ಕ್ಲಬ್ 13 ಇರ್ತಾವೆ. 4 ಕೂಡಿಸಿ 52 ಸರಿ ಹೋಗ್ತದೆ. ಆಮೇಲೆ ಇವು ಸ್ಪೇಡ ಇವೇನು ಇವು ಅದಾವಲ್ಲ, ಇವತ್ತದ್ದು ಕಲರ್ ಏನೈತೆ ಅಂದ್ರೆ ಕಪ್ಪು ಐತಿ, ಬ್ಲ್ಯಾಕ್ ಕಪ್ಪು. ಆಮೇಲೆ ಈ ಕ್ಲಬ್ ಏನದಾವಲ್ಲ ಇವು ಕೂಡ ಏನದಾವು ಕಪ್ಪು ಬಣ್ಣ ಹೊಂದಿದಾವೆ. ಆಮೇಲೆ ಇವು ನಡುವಿನ ಅದಾವಲ್ಲ 2 ಹಾರ್ಟ ಮತ್ತು ಡೈಮಂಡ, ಇವೇನದಾವ ಅಂದ್ರೆ ನಿಮ್ಗೆ ಕೆಂಪು ಬಣ್ಣ ಹೊಂದಿದಾವೆ. ಇವತ್ತರ ಕಲರ್ ಏನೈತೆ ಅಂದ್ರೆ ಇವು ಕೂಡ ಕೆಂಪು ಬಣ್ಣ ಅದಾವೆ. ಇನ್ನು 13 ಕಾರ್ಡ್ ಯಾವ್ಯಾವ ಅನ್ನೋದಂದ್ರೆ ಏಸ್ ಒಂದಿರ್ತತಿ, ಕಿಂಗ್ ಒಂದಿರ್ತತಿ, ಕ್ವೀನ್ ಇರ್ತತಿ ಮತ್ತು ಜಾಕ್ ಇರ್ತತಿ. ಆಮೇಲೆ ನಂಬರ್ 10ರಿಂದ 10, 9, 8, 7, 6, 5, 4, 3 ಮತ್ತು 2 ಲಾಸ್ಟ್ 2 ಇವೆಲ್ಲ ಕೂಡಿ ಎನಸ್ರಿ 13 ಆಗ್ತವೆ ನೋಡಿ. 1, 2, 3, 4, 5, 6, 7, 8, 9, 10, 11, 12, 13 ಇವು ಟೋಟಲ್ 13 ಕಾರ್ಡ್. ಇದು ಸೇಮ್ ಇಲ್ಲಿ ರಿಪೀಟ್ ಆಗ್ತೈತಿ. ಇಲ್ಲಿ ಏನಿರ್ತೈತಿಲ್ಲ ಇದು ಸೇಮ್. ಏಸ್ ಇರ್ತೈತಿ, ಕಿಂಗ್ ಇರ್ತೈತಿ, ಕ್ವೀನ್ ಇರ್ತೈತಿ, ಜಾಕ್ ಇರ್ತೈತಿ. ಆಮೇಲೆ 10ರಿಂದ ಎಲ್ಲಿ ತನ 2 ತನ 10 to 2 ಅಂದರೆ ಟೋಟಲಿ 13 ಕಾರ್ಡ್ ಆಗ್ತಾವೆ. ಆದ್ರೆ ಅದರ ಸಿಂಬಾಲ್ ಅದ್ರ ಮೇಲೆ ಏನಿರ್ತದೆ? ಹಾರ್ಟ್ ಸಿಂಬಾಲ್ ಇರ್ತದೆ. ಅದು ಕಾರ್ಡ್ ಬೇರೆ ಇರ್ತದೆ. ಏಸ್, ಕಿಂಗ್, ಕ್ವೀನ್, ಜಾಕ್. ಹಂಗೆ ಇಲ್ಲೂ ಕೂಡ ಏಸ್, ಕಿಂಗ್, ಕ್ವೀನ್ ಮತ್ತು ಜಾಕ್ ಇರ್ತೈತಿ. 10ರಿಂದ ಎಲ್ಲಿ ತನ 2 ತನ ನಂಬರ್ದು ಕಾರ್ಡ್ಸ್ ಇರ್ತಾವೆ. ಆಮೇಲೆ ಕ್ಲಬ್ಗೆ ಹೋದ್ರೆ ಅಂದರೆ ಇಲ್ಲಿ ಕೂಡ ಏಸ, ಕಿಂಗ, ಕ್ವೀನ, ಜಾಕ. ಆಮೇಲೆ 10ರಿಂದ ಎಷ್ಟು? 10ರಿಂದ 12 ತನ ಇರ್ತಾವೆ. ಸೊ ಇಷ್ಟು ನಿಮ್ಮ ಮಾಹಿತಿ ನಿಮ್ಮ ತಲೆಯಲ್ಲಿ ಇರಬೇಕು. ಇನ್ನೊಂದು ವಿಶೇಷವಾಗಿ ನಿಮಗೆ ಗೊತ್ತಿರಲಿ, ಇವಕ್ಕೆ ಏಸ, ಕಿಂಗ, ಕ್ವೀನ, ಜಾಕ ನೋಡ್ರಿ. ಏಸ, ಕಿಂಗ್, ಕ್ವೀನ್, ಜಾಕ್ ಇವೆಷ್ಟು ಟೋಟಲ್ 4 ಇಂಥವು 4 ಅದಾವೆ ಭಾಗಗಳು. ಅಂದ್ರೆ 4 4 16. 16 ಇವಕ್ಕೆ ಏನಂತ ಕರೀತಾರೆ ಅಂದರೆ ಗೌರವಾನ್ವಿತ ಗೌರವಾನ್ವಿತ ಕಾರ್ಡ್ಗಳು ಅಂತ ಕರೀತಾರೆ. ಕಾರ್ಡ್ಗಳು ಅದರೊಳಗೆ ಈಗ ಇವು ಪ್ರತಿಯೊಂದರೊಳಗೆ ಇದು ಕಿಂಗ್ದೊಂದು ಮುಖ ಇರ್ತೈತಿ, ಇಲ್ಲಿ ರಾಣಿದೊಂದು ಮುಖ ಇರ್ತೈತಿ, ಜಾಕದೊಂದು ಮುಖ ಇರ್ತದೆ. ಮುಖ ಕಾರ್ಡ್ಗಳು ಅಂತ ಕರೀತಾರೆ. ಯಾವುದು? ಕಿಂಗ, ಕ್ವೀನ ಮತ್ತು ಜಾಕ ಇವು ಪ್ರತಿಯೊಂದ್ರಾಗ 3 ಅದಾವು. ಇಂಥವು 4 ಅದಾವೆ ಅಂದ್ರೆ 3 4 12. 4 ಬಂದಲ್ಲ 4 ಭಾಗಗಳು. ಸ್ಪೇಡ, ಹಾರ್ಟ, ಡೈಮಂಡ, ಕ್ಲಬ್ 4 ಬಂದು ಅಂದ್ರೆ ಇಂಥವು 3 ಇಂಟು 4 3 4 12. 12 ಏನದಾವ ಅಂದ್ರೆ ಮುಖ ಕಾರ್ಡ್ಗಳು. ನಿಮ್ಮ ಪುಸ್ತಕದಾಗ ಸ್ವಲ್ಪ ಇದು ಕನ್ಫ್ಯೂಸ್ ಮಾಡಿದಾರ, ಲಕ್ಷ ಇರಲಿ, ಸರಿಯಾಗಿಲ್ಲ ನಾ ಹೇಳೋದು ಸರಿ ಐತಿ. ಮುಖ ಕಾರ್ಡ್ಗಳು ಎಷ್ಟದಾವ ಅಂದ್ರೆ 12 ಅದಾವೆ. ಆಮೇಲೆ ಕಪ್ಪು ಬಣ್ಣದ ಕಾರ್ಡ್ಗಳು ಎಷ್ಟದಾವ ಅಂದ್ರೆ ಕಪ್ಪು ಎಷ್ಟ, ಕೆಂಪು ಎಷ್ಟ? ಕಪ್ಪು ಎಷ್ಟು? 13 ಅಂದರೆ ಎಷ್ಟು ಆಗ್ಬೇಕು? 26 ಆಗ್ಬೇಕು. ಕೆಂಪು ಎಷ್ಟು ಆಗ್ಬೇಕು? ಕೆಂಪು ಬಣ್ಣದ ಕಾರ್ಡ್ ಫಸ್ಟ್ ಲಾಸ್ಟ್ ಅವು 13 + 13 ಅಂದರೆ ಎಷ್ಟು ಆಗ್ಬೇಕು? 26 ಆಗಬೇಕು. ಇನ್ನು ನಿಮಗೆ ಇದ್ರಾಗ ಏನು ಮಾಡ್ತಾರೆ? ಒಡೆದು ಕೇಳ್ತಾರೆ. ಯಾವುದೇ ಒಂದು ಮಾಹಿತಿ ಕೇಳಿ ಇದು ಪೂರ್ಣ ಇಷ್ಟು ಮಾಹಿತಿ ಇದ್ರೆ ಸಾಕು ನಮಗೆ. ಅದು ಕೆಂಪು ಜಾಕ್ ಆಗಿದೆ, ಕೆಂಪು ರಾಣಿ ಆಗಿದೆ, ತೆಗೆದಿರ್ತಕ್ಕಂಥ ಕಾರಣ ಹಿಂಗೆ ನಿಮಗೆಲ್ಲ ಹೇಳ್ತಾರೆ, ಕೇಳಿರ್ತಾರೆ ಪ್ರಶ್ನೆ ಒಳಗೆ. ಆದರೆ ಈ ಒಂದು ವಿಸ್ತೃತವಾಗಿರ್ತಕ್ಕಂಥ ಮಾಹಿತಿ ಇತ್ತು ಅಂದ್ರೆ ಸುಲಭದಲ್ಲಿ ನಮಗೆ ಏನು ಮಾಡಲಿಕ್ಕೆ ಆಗ್ತದೆ ಅಂದರೆ ಈ ಕಾರ್ಡ್ಗಳ ಮೇಲಿರ್ತಕ್ಕಂಥ ಲೆಕ್ಕಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸರಿ, ನನಗೇನು ಮಾಡ್ತೀನಿ, ಮುಂದಿನ ಒಂದು ಪ್ರಶ್ನೆಗೆ ಸಾಕ್ತೀನಿ. ಲಕ್ಷ ಕೊಡ್ರಿ ಎಲ್ಲರೂ. ಸರಿ, ಮುಂದಿನ ಇಲ್ಲಿ ಪ್ರಶ್ನೆ ಏನಿದೆ ಅಂತ ನೋಡೋಣ. ದಯವಿಟ್ಟು ಗಮನಿಸಬೇಕು, ಪ್ರಶ್ನೆಯನ್ನು ಗಮನಿಸ್ರಿ. ಸರಿ, ಈ ಪ್ರಶ್ನೆ ಬರ್ತೀನಿ. ಚೆನ್ನಾಗಿ ಬೆರೆಸಿದ 52 ಕಾರ್ಡ್ಗಳ ಒಂದು ಕಟ್ಟಿನಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ತೆಗೆಯಲಾಗಿದೆ. ಆ ಒಂದು ಕಾರ್ಡ್ ತೆಗೆದದ ಕೆಂಪು ರಾಜ ಆಗಿರುವುದು. ಅದನ್ನು ಘಟನೆ ಎ ಅಂತ ತಗೊಳ್ಳೋಣ. ಯಾದೃಚ್ಛಿಕವಾಗಿ ಹೊರತೆಗೆದ ಕಾರ್ಡು
ಕೆಂಪು ರಾಜ ಆಗಿರುವ ಘಟನೆ. ಕೆಂಪು ರಾಜ ಆಗಿರುವ ಘಟನೆ. ಹಾಂ, ಸ್ವಲ್ಪ ಲಕ್ಷ ಕೊಡ್ಬೇಕು. ಕೆಂಪು ರಾಜ ಆಗಿರ್ಬೇಕಂತ. ಕೆಂಪಿರೋ ಎಷ್ಟು ಅದಾವೆ ಹೇಳ್ರಿ? 26 ಅದಾವೆ. ಅದರ ರಾಜ ಇಲ್ಲ. ಇವು 13 ಕೆಂಪು ಅದಾವು, ಇವು 13 ಕೆಂಪು ಅದಾವೆ. ಇದರ ಕಿಂಗ್ ಕಾರ್ಡ್, ರಾಜ ಕಾರ್ಡ್ ಎಷ್ಟೈತಿ? ಒಂದೇ ಐತಿ. ಇದ್ರಾಗೂ ಒಂದೇ ಐತಿ. ಅಂದ್ರೆ 2 ಒಂದು ಬಂದಿರ್ಬೇಕಲ್ಲ. ಇರುವ ಕೆಂಪು ಎಷ್ಟು ಅದಾವು? 26 ಕಾರ್ಡ್ ಅದಾವೆ. 26 ಕಾರ್ಡ್ದೊಳಗೆ ರಾಜ ಎಷ್ಟು ಕಾರ್ಡ್ ಅದಾವು? ಕಿಂಗ್ ಕಾರ್ಡ್ಸ್ ಎಷ್ಟು ಅದಾವು? 2 ಅದಾವೆ. ಅದು ರೆಡ್ ನೋಡಿರಿ. ಕೆಂಪಿರೋ 26, ಅದ್ರಾಗ ಕಿಂಗ್ ಕಾರ್ಡ್ಸ್ ಎಷ್ಟು? 2. ಅಂದರೆ 2 ಒಂದು ಬಂದಿರಬೇಕು. ಅದಕ್ಕೋಸ್ಕರ ಈ ಒಂದು ಘಟನೆ ಜರುಗುವುದಕ್ಕೆ ಅನುಕೂಲಕರ ಅಂಶಗಳ ಸಂಖ್ಯೆ n ಬ್ರಾಕೆಟ್ a = ಎಷ್ಟು ಬರೀಬೇಕು? ನಾನು 2 ಬರೀಬೇಕು. ಹೌದಾ? ಆಮೇಲೆ n ಬ್ರಾಕೆಟ್ s, ಟೋಟಲ್ n ಬ್ರಾಕೆಟ್ s 52 ನೀವು ಒಂದು ಹೊರಗೆ ತೆಗೆದಿರಲ್ಲ, ಅಂದರೆ n ಬ್ರಾಕೆಟ್ s = 52 ಆಗ್ತದೆ ಅನ್ನೋದು ನೀವು ಗಮನಿಸಬೇಕು. ಆದ್ದರಿಂದ a ಘಟನೆಯ ಸಂಭವನೀಯತೆ ಏನು ಬರೀಬೇಕು? n ಬ್ರಾಕೆಟ್ a ಡಿವೈಡೆಡ್ ಬೈ ಏನು ಬರೀನು? n ಬ್ರಾಕೆಟ್ s. n ಬ್ರಾಕೆಟ್ a ಡಿವೈಡೆಡ್ ಬೈ n ಬ್ರಾಕೆಟ್ s. n ಬ್ರಾಕೆಟ್ a ಅಂದರೆ 2, n ಬ್ರಾಕೆಟ್ s ಅಂದರೆ ಎಷ್ಟು? 52. ಅಂದ್ರೆ ಕಡ್ತಾ ಹೊಡೆದ ಸುಲಭೀಕರಣ ಮಾಡಿ ಬರೀರಿ. ಆದರೆ 2 2 4, ಆಮೇಲೆ 2 6 12, 1/26 ಏನಾಗುತ್ತೆ? ಇದಕ್ಕೆ ಉತ್ತರ ಆಗ್ತದೆ. ಇನ್ನು ಬಿ ಪ್ರಶ್ನೆ ಏನು ನೋಡಿ. ಬಿ ಇದು ಘಟನೆ ಏನು ತಗೊಂಡು ಅಂದ್ರೆ ಡೈಮಂಡ್ನ ರಾಣಿ ಪಡೆಯುವ ಸಂಭವನೀಯತೆ ಅಂತ ಐತೆ. ಡೈಮಂಡ್ನ ರಾಣಿ ಆಗಿರುವ ಘಟನೆ ತಗೊಳ್ಳಿ. ಡೈಮಂಡ್ನ ರಾಣಿ ನೋಡಿ, ರಾಣಿ ಆಗಿರುವ ಘಟನೆ ಅಂದರೆ ಈ ಘಟನೆ ಜರುಗುವುದಕ್ಕೆ ಅನುಕೂಲಕರ ಅಂಶಗಳು ಎಷ್ಟದಾವ? n ಬ್ರಾಕೆಟ್ b ಬರ್ಕೊಳ್ಳೋಣ. ನಾವು ಡೈಮಂಡ್ನ ರಾಣಿ ಬಂದಿರಬೇಕು ಅದು ತೆಗೆದಿರ್ತಕ್ಕಂಥ ಕಾರ್ಡ್. ಅಂದ್ರೆ ನೋಡ್ರಿ, ಡೈಮಂಡ್ನ ರಾಣಿ ಇಲ್ಲಿ ಡೈಮಂಡ್ ಕಾರ್ಡ್ ಎಷ್ಟು ಅದಾವೆ? 13 ಅದಾವೆ. ಹೌದಿಲ್ಲ? ಡೈಮಂಡ್ ಕಾರ್ಡ್ ಎಷ್ಟು? 13 ಅದಾವ. ಆಮೇಲೆ ಅದರ ರಾಣಿ ಕಾರ್ಡ್ ಎಷ್ಟು ಅದಾವ ನೋಡ್ರಿ? ಏಸ್, ಕಿಂಗ್, ಕ್ವೀನ್, ಜಾಕ್ ಒಂದೇ ಐತೆ ರಾಣಿ ಕಾರ್ಡ್. ಅಂದ್ರೆ ಬರೋದು ಆ ರಾಣಿ ಕಾರ್ಡ್ ಒಂದೇ ಬಂದಿರ್ಬೇಕು. ಅಂದ್ರೆ ನಮ್ಗೆ ಇಲ್ಲಿ ಈ ಪ್ರಶ್ನೆಗೆ n ಬ್ರಾಕೆಟ್ b = ಎಷ್ಟಾಯಿತು? 1 ಆಯಿತು ಅನ್ನೋದು ನಾವು ಲಕ್ಷ ಕೊಡಬೇಕು. ನೋಡ್ರಿ, ಆರೀಶೆ ಯಾವುದು ಡೈಮಂಡ್ದ ಏನೋ 13 ಐತಲ್ಲ, ಅದ್ರಾಗಿಂದ ತೆಗ್ದಿಲ್ಲ. ನೀವು n ಬ್ರಾಕೆಟ್ s = 13 ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಅರ್ಥ ಏನು ಮಾಡ್ಕೋಬೇಕು? ಇಲ್ಲಾಂದ್ರೆ ನಾವು 52 ಒಂದು ತೆಗೆದದ್ದು ಎಂಥದ್ದು ಬಂದೈತೆ? ಅದು ಡೈಮಂಡ್ ರಾಣಿ ಆಗಿರ್ತಕ್ಕಂಥ ಘಟನೆ ಆಗಿರ್ಬೇಕಂದ್ರೆ ರಾಣಿ ಕಾರ್ಡನ್ನು ಬಂದಿರಬೇಕು. ಇರೋದು ಒಂದೇ ಐತೆ ಅದ್ರ. ಅಂದರೆ ಇದಕ್ಕೆ ಅನುಕೂಲಕರ ಅಂಶಗಳ ಸಂಖ್ಯೆ ಎಷ್ಟು? 1 ಆಯ್ತು. ಅಂದ್ರೆ ಈ ಒಂದು ಘಟನೆಯ ಸಂಭವನೀಯತೆ P ಬ್ರಾಕೆಟ್ b = n ಬ್ರಾಕೆಟ್ b ಡಿವೈಡೆಡ್ ಬೈ n ಬ್ರಾಕೆಟ್ s ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. n ಬ್ರಾಕೆಟ್ b = ಎಷ್ಟು? 1. n ಬ್ರಾಕೆಟ್ s ಅಂದರೆ ಎಷ್ಟು? 52 ಅಲ್ಲ, 52 1 ತೆಗೆದು. ಸೊ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು. ಮುಂದಿನ ಒಂದು ಪ್ರಶ್ನೆಗೆ ಸಾಗೋ ನೋಡ್ರಿ. ಒಂದು ನಾಣ್ಯವನ್ನು 2 ಬಾರಿ ಚಿಮ್ಮಲಾಗಿದೆ. ಒಂದು ನಾಣ್ಯ 2 ಬಾರಿ ಚಿಮ್ಮಲಿ ಅಥವಾ 2 ನಾಣ್ಯಗಳನ್ನು ಒಟ್ಟಿಗೆ ಚಿಮ್ಮಲಿ. 2 ಸಂದರ್ಭಗಳು ಫಲಿತಗಳು ಒಂದೇ ಇರ್ತಾವೆ. ಇಲ್ಲಿ ಫಲಿತ ಏನೇನು ಬರ್ತಾವೆ ಅಂದರೆ s = ನಾನು ಬರಿತೀನಿ. 2 ಸಲ ಹೆಡ್ ಬೀಳ್ಬೋದು, 1 ಸಲ ಹೆಡ್ ಬಿದ್ದು 2ನೇ ಸಲ ಟಿ ಬೀಳ್ಬೋದು, ಮೊದಲನೇ ಸಲ ಟಿ ಬಿದ್ದು 2ನೇ ಸಲ ಹೆಡ್ ಬೀಳ್ಬೋದು, ಇಲ್ಲ 2 ಟಿ ಬೀಳ್ಬೋದು. ಟಿ ಅಂದರೆ ಏನು? ಟೇಲ್. ಹೆಡ್ ಟೇಲ್, ಶಿರ ಮತ್ತು ಪುಚ್ಚ. ಹೆಡ್ ಟೇಲ್ ಇಷ್ಟ ಪಾಸಿಬಿಲಿಟಿ ಐತಿ. 4 ಅವಕಾಶಗಳದಾವೆ ಇಲ್ಲಿ, ಅಲ್ಲಿ ಬೀಳ್ತಕ್ಕಂಥ ಸಾಧ್ಯತೆಗಳು. ಅಂದರೆ n ಬ್ರಾಕೆಟ್ s = ಎಷ್ಟು ಬಂತು? ನಮ್ಗೆ 4 ಬಂತು ಅನ್ನೋದನ್ನು ಗಮನಿಸೋಣ. ಇನ್ನು ಪ್ರಶ್ನೆ ಏನಿದೆ ನೋಡ್ರಿ, ಕನಿಷ್ಠ 1 ಶಿರವನ್ನು ಪಡೆಯುವ ಘಟನೆ. ಅದು ಈ ಘಟನೆ ಏನು ತಗೊಂಡು ಅಂದ್ರೆ ಕನಿಷ್ಠ 1 ಶಿರ ಅಂದರೆ ಏನದು? ಹೆಡ್. ಶಿರವನ್ನು ಪಡೆಯುವ ಘಟನೆ ಪಡೆಯುವ ಘಟನೆ. ಕನಿಷ್ಠ 1 ಶಿರವನ್ನು ನೀವು ಪಡಿತಾ ಇದ್ದೀರಿ ಅಂದ್ರೆ ಇಲ್ಲೇ ಈ ಘಟನೆಗೆ ಅನುಕೂಲಕರ ಅಂಶಗಳು ಯಾವ್ಯಾವ ಬರ್ತಾವೆ ಅನ್ನೋದನ್ನು ಸ್ವಲ್ಪ ಲಿಸ್ಟ್ ಮಾಡ್ಕೊಳ್ಳೋಣ. ನೋಡಿರಿ, ಕನಿಷ್ಠ 1 ಹೆಡ್ ಇರಬೇಕು. ಇಲ್ಲಿ H 2 ಅದಾವೆ. ಕನಿಷ್ಠ 1 ಐತಲ್ಲ, ಅದ್ರಾಗ ಅದು H ಪರಿಗಣಿಸಲ್ಪಡ್ತದೆ. H T ಇಲ್ಲಿ ಒಂದು H ಐತಿ, ಹೆಡ್ ಐತಿ. ಆಮೇಲೆ ಟಿ H ಇಲ್ಲಿ ಒಂದು ಹೆಡ್ ಐತಿ, ಶಿರ ಐತಿ. ಟಿ ಅಲ್ಲಿ ಶಿರ ಇಲ್ಲ, ಪುಚ್ಚ ಅನ್ನೋದಾವೆ. 2 ಟೇಲ್ ಅದಾವೆ. ಅದಕ್ಕೆ ಅಂದ್ಬಿಡ್ರಿ, ಅದು ಇದ್ರಾಗ ಬರೋಂಗಿಲ್ಲ, ಈ ಘಟನೆಯೊಳಗೆ ಬರೋಂಗಿಲ್ಲ. ಅದು ಕನಿಷ್ಠ 1 ಶಿರ ಪಡಿತಕ್ಕಂಥ ಘಟನೆ ಅಂದಾಗ ಇವು 3 ಬರ್ತಾವೆ. ಈಗ n ಬ್ರಾಕೆಟ್ e = ಎಷ್ಟು ಆಯ್ತು ನೋಡ್ರಿ. n ಬ್ರಾಕೆಟ್ e = ಎಷ್ಟು? ಏನು ಅನ್ಸುತ್ತೆ? 1 2 3 ಆಯ್ತಲ್ಲ. ಆದ್ದರಿಂದ
ಈ ಘಟನೆಯ ಸಂಭವನೀಯತೆ ಪಿ ಬ್ರಕೆಟ್ ಇ ಈಕ್ವಲ್ ಟು ಎನ್ ಬ್ರಕೆಟ್ ಇ ಡಿವೈಡೆಡ್ ಬೈ ಏನು ಎನ್ ಬ್ರಕೆಟ್ ಎಸ್. ಎನ್ ಬ್ರಕೆಟ್ ಇ ಡಿವೈಡೆಡ್ ಬೈ ಎನ್ ಬ್ರಕೆಟ್ ಎಸ್. ಎನ್ ಬ್ರಕೆಟ್ ಎ ಈಕ್ವಲ್ ಟು 3, ಎನ್ ಬ್ರಕೆಟ್ ಎಸ್ ಇಸ್ ಈಕ್ವಲ್ ಟು ಎಷ್ಟು 4. ಅಂದರೆ ಉತ್ತರ ಎಷ್ಟಾಯ್ತು ನಮಗೆ 3 4 ಆಗ್ತದೆ. ಇದು ಈ ಒಂದು ಪ್ರಶ್ನೆಗೆ ಪರಿಹಾರ. ಸರಿ, ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ. ಒಂದು ಚೀಲ ಇದೆ. ಆ ಚೀಲದಲ್ಲಿ 2 4 8 16 32 64 28 256 ಇಷ್ಟು ಸಂಖ್ಯೆಗಳನ್ನ ಬರೆದಿರ್ತಕ್ಕಂಥ ಕಾರ್ಡ್ಗಳದಾವ. ಸೊ ಒಟ್ಟು ಕಾರ್ಡ್ಗಳು ಎಷ್ಟು ಅದಾವ? ಎನ್ ಬ್ರಕೆಟ್ ಎಸ್ ಮೊದಲ ಬರ್ಕೊಂಬಿಡೋದು. ಏನು ಸರಿ 1 2 3 4 5 6 7 8 ಅದಾವ. ಎನ್ ಬ್ರಕೆಟ್ ಎಸ್ ಇಸ್ ಕೊಟ್ಟು ಎಷ್ಟು 8. ಯಾದೃಚ್ಛಿಕವಾಗಿ ಚೀಲದಿಂದ ಒಂದು ಕಾರ್ಡನ್ನು ತೆಗೆದಾರ. ಅದು ಪೂರ್ಣ ಘನಸಂಖ್ಯೆ ಆಗಿರುವ ಘಟನೆ ಈ ತಗೊಳ್ಳೋದು. ಯಾದೃಚ್ಛಿಕವಾಗಿ ಹೊರತೆಗೆದ ಕಾರ್ಡು ಇಲ್ಲಿಂದ ಮುಂದೆ ಬರೀತೇನೆ. ಯಾದೃಚ್ಛಿಕವಾಗಿ ಹೊರತೆಗೆದ ಕಾರ್ಡು ಪೂರ್ಣ ಘನ ಸಂಖ್ಯೆ ಆಗಿರುವ ಘಟನೆ. ಪೂರ್ಣ ಘನ ಸಂಖ್ಯೆ ಆಗಿರುವ ಘಟನೆ. ಪೂರ್ಣ ಘನ ಸಂಖ್ಯೆ ಆಗಿರತಕ್ಕಂಥ ಘಟನೆ. ಇದು ಒಂದು ಪೂರ್ಣ ಗಣಸಂಖ್ಯೆ ಆಗಿರಬೇಕು ಅಂತಂದ್ರೆ ನೋಡ್ರಿ, ಇ ಈಕ್ವಲ್ ಟು ಇದರೊಳಗೆ ಏನೇನು ಬಂದಿರಬೇಕು? ಯಾವ್ಯಾವ 2 4 8 ಅದಾವಲ್ಲ. ಇದ್ರಾಗ ಗಣಸಂಖ್ಯೆಗಳನ್ನ ಆರಿಸ್ಕೊತ ಹೋಗ್ರಿ. 8 ಗಣಸಂಖ್ಯೆ, 16 ಅಲ್ಲ, 32 ಅಲ್ಲ, 64 ಗಣಸಂಖ್ಯೆ. ಯಾಕಂದ್ರೆ 4 4 16 16 4 64. ಆಮೇಲೆ 128 ಗಣಸಂಖ್ಯೆ ಅಲ್ಲ, 256 ಕೂಡ ಏನು ಗಣಸಂಖ್ಯೆ ಅಲ್ಲ. 256 ಬರ್ತೈತೆನಾ? ಚೆಕ್ ಮಾಡಿರಿ. 256 ನೋಡೋಣ. ಸಮಾಪವರ್ತನಗಳಿಗೆ ಉಳ್ಳಬ್ದ ಹಾಕತ್ತೇನೆ. 2 1 2 2 2 8 2 6 12 2 4 8. ಇದೇನು ಬರ್ತೈತೆ? 64 4 4 4 ಬರ್ತೈತಲ್ಲ. 4 4 16 16 64. ಈಗ ನಿಮ್ಗೆ ಜೋಡಿ ಮಾಡ್ಕೊಂಡ್ರೆ 4 2 8. ಇದು 8. ಸಮ ಅಪವರ್ತನಗಳು ಬರೋಂಗಿಲ್ಲ. ಉಳ್ಳಬ್ದ ಬರೋಕ್ಕೆ ಬರೋಂಗಿಲ್ಲ. ಸಮಾಪವರ್ತನಗಳು ಉಳ್ಳದಾಗ ಬರೋಕ್ಕೆ ಬರೋದ್ರೆ 256 ಕೂಡ ಏನಲ್ಲ, ಪೂರ್ಣಗಣ ಅಲ್ಲ. ಸೊ 8 64 ಉತ್ತರ ಆಯಿತು. ಹೌದಾ? ಈಗ ಎನ್ ಬ್ರಕೆಟ್ ಇ ಈಕ್ವಲ್ ಟು ಎಷ್ಟು ಬಂತು? ಎನ್ ಬ್ರಕೆಟ್ ಇ ಈಕ್ವಲ್ ಟು ಎಷ್ಟು ಬಂತು? 2 ಬಂತು. ಹೌದಾ? ಹಾಗಾಗಿ ಈ ಘಟನೆಯ ಸಂಭವನೀಯತೆ ಪಿ ಬ್ರಕೆಟ್ ಇ ಈಕ್ವಲ್ ಟು ಏನು ಬರೀತೀರಿ ಸೂತ್ರ? ಎನ್ ಬ್ರಕೆಟ್ ಇ ಡಿವೈಡೆಡ್ ಬೈ ಎನ್ ಬ್ರಕೆಟ್ ಎಸ್. ಪಿ ಬ್ರಕೆಟ್ ಇ ಈಕ್ವಲ್ ಟು ಎನ್ ಬ್ರಕೆಟ್ ಇ ಡಿವೈಡೆಡ್ ಬೈ ಎನ್ ಬ್ರಕೆಟ್ ಎಸ್. ಗಮನಿಸಬೇಕು, ಎನ್ ಬ್ರಕೆಟ್ ಇ ಎಷ್ಟಿದೆ? 2 ಇದೆ. ಆಮೇಲೆ ಎನ್ ಬ್ರಕೆಟ್ ಎಸ್ ಎಷ್ಟಿದೆ? 8 ಇದೆ. 2/8 ಅಂದರೆ ನಿಮ್ಮ ಉತ್ತರ ಎಷ್ಟು ಬಂತು ನೋಡ್ರಿ? 1/4. ಇದು ನಿಮಗೆ ಪರಿಹಾರ. ಸರಿ, ಎಲ್ಲರೂ ಈಗ ಗಮನಿಸ್ರಿ. ಒಂದು ಬುಟ್ಟಿಯಲ್ಲಿ 36 ಮಾವಿನ ಹಣ್ಣುಗಳದಾವೆ. 1/4 ಭಾಗದಷ್ಟು ಕೊಳ್ತಿದ್ದಾವೆ. ಒಟ್ಟು ಹಣ್ಣುಗಳನ್ನು ಬರ್ಕೊಳ್ಳೋಣ. ಒಟ್ಟು ಹಣ್ಣುಗಳು ಎಷ್ಟು? 36. ಆಮೇಲೆ ಕೊಳೆತ ಹಣ್ಣುಗಳು. ಕೊಳೆತ ಹಣ್ಣುಗಳನ್ನು ಲೆಕ್ಕ ಹಾಕೊಂಡ್ರೆ 1/4 ಅಲ್ಲ, 1/4 36 ಅಂದರೆ 1/4 × 36. 4 1 4 9 ಅಂದರೆ 9 ಹಣ್ಣುಗಳು ಏನಾಗಿದಾವೆ? ಕೊಳ್ತಿದ್ದಾವೆ. ಉಳಿದವು ಚೆನ್ನಾಗಿವೆ. ಕೊಳೆತ ಚೆನ್ನಾಗಿರುವ ಹಣ್ಣುಗಳು. ಚೆನ್ನಾಗಿರುವ ಹಣ್ಣುಗಳು ಎಷ್ಟಿರ್ಬೇಕು ನೋಡ್ರಿ? ಎಷ್ಟಿರಬೇಕು ಚೆನ್ನಾಗಿರುವ? ಟೋಟಲ್ 36 ಇದ್ದು. ಅದ್ರಾಗ 9 ಕೆಟ್ಟಿದಾವೆ. ಬಿಡ್ರಿ, 9. 27 ಬಂತಲ್ಲ. 27 ಚೆನ್ನಾಗಿರ್ತಕ್ಕಂಥ ಹಣ್ಣುಗಳು. ಯಾದೃಚ್ಛಿಕವಾಗಿ ಬುಟ್ಟಿಯಿಂದ ಒಂದು ಹಣ್ಣು ತೆಗೆದಿರ್ತಕ್ಕಂಥ ಹಣ್ಣು ಅದು ಚೆನ್ನಾಗಿರುವ ಸಂಭವನೀಯತೆ ಕಂಡುಹಿಡಿರಿ ಅಂತ. ಘಟನೆ ಇ ಅಂತ ತಗೊಳ್ಳೋಣ. ಯಾದೃಚ್ಛಿಕವಾಗಿ ಹೊರತೆಗೆದ ಹಣ್ಣು ಎಂಥ ಹಣ್ಣಾಗಿರೋದು? ಚೆನ್ನಾಗಿರುವ ಮಾವಿನ ಹಣ್ಣಾಗಿರೋದು. ಚೆನ್ನಾಗಿರುವ ಘಟನೆ. ಇದನ್ನು ಏನಂತ ತಗೊಳ್ಳೋಣ ಅಂದ್ರೆ ಇ ಅಂತ ತಗೊಳ್ಳೋಣ. ಅಂದ್ರೆ ನಮ್ಗೆ ಅನುಕೂಲಕರ ಅಂಶಗಳ ಸಂಖ್ಯೆ. ಚೆನ್ನಾಗಿರ್ತಕ್ಕಂಥ ಹಣ್ಣಾದ ಬುಟ್ಟ್ಯಾಗಿಂದ ತೆಗೆದು ಬಂದೈತಿ ಅಂದ್ರೆ ಅದು
36ರೊಳಗಿಂದ ಬಂದಿರಂಗಿಲ್ಲ, 27ರೊಳಗಿಂದನೇ ಒಂದು ಬಂದಿರಬೇಕು. 36 ಟೋಟಲ್ ಆಯ್ತು ಅದು. ಆದ್ರೆ ಚೆನ್ನಾಗಿರ್ತಕ್ಕಂಥ ಹಣ್ಣು ನೋಡ್ರಿ ಅದು ಬಂದಿರಬೇಕು. ಅಂದರೆ ಈ ಘಟನೆ ಜರುಗಿರ್ಬೇಕಂದ್ರೆ 27ರೊಳಗಿಂದ ಬಂದಿರಬೇಕು. 27ರೊಳಗಿಂದ ಒಂದು ಹಣ್ಣು ಬಂದಿರಬೇಕಂದ್ರೆ ಅಷ್ಟೇ ಈ ಘಟನೆ ಜರುಗಕ್ಕೆ ಸಾಧ್ಯತೆ, ಈ ಘಟನೆ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆ ನಿಮಗಿದೆ. ನೋಡ್ರಿ ಎನ್ ಬ್ರಾಕೆಟ್ ಈ ಕೋಟು ಎಷ್ಟಾಯ್ತು 27 ಆಯಿತು. ನಾವು ಏನು ಮಾಡಬೇಕಾಗೈತಿ, ಈ ಘಟನೆಯ ಸಂಭವನೀಯತೆಯನ್ನು ಕಂಡುಹಿಡಿಬೇಕಾಗಿ ಪಿ ಬ್ರಾಕೆಟ್ ಇ ಈಕ್ವಲ್ ಟು ಎನ್ ಬ್ರಾಕೆಟ್ ಇ ಡಿವೈಡೆಡ್ ಬೈ ಎನ್ ಬ್ರಾಕೆಟ್ ಎಸ್. ಇದು ಈ ಘಟನೆಯ ಸಂಭವನೀಯತೆ. ಎನ್ ಬ್ರಾಕೆಟ್ ಇ ಈಕ್ವಲ್ ಟು 27 ಬರೀತೀರಿ. ಆಮೇಲೆ ಎನ್ ಬ್ರಾಕೆಟ್ ಎಸ್ ಎಷ್ಟರೊಳಗಿಂದ ನೀವು ಆ ಹಣ್ಣನ್ನು ತೆಗೆದಿರಿ, ಟೋಟಲ 36ರೊಳಗಿಂದ ಬುಟ್ಟಿಯಿಂದ ತೆಗೆದಾರ ಅವರು. ಆರಿಸಿ ಇದು ಚಲೋ ಐತೆ ಅಂತ ಹಿಂಗೆ ನೋಡಿ ತಗೊಂಡಿಲ್ಲ, ಬುಟ್ಟಿಯಿಂದ ಯಾದೃಚ್ಛಿಕವಾಗಿ ಒಂದು ಮಾವಿನ ಹಣ್ಣು ತೆಗೆದೈತೆ. ಇದು ಸರಿ ಐತೋ ಚಲೋ ಐತೆ ಅಂತ ಟೆಸ್ಟ್ ಮಾಡಿ ನೋಡಿ ಗಮನಿಸಿ ತೆಗೆದಿಲ್ಲ. ಹಾಗಾಗಿ ಒಟ್ಟು ಏನು ಅಂಶಗಳ ಸಂಖ್ಯೆ ಎನ್ ಬ್ರಾಕೆಟ್ ಎಸ್ ಇಜಿ ಕೊಟ್ಟು ಎಷ್ಟು ಬಂತು, 36 ಬಂತು. ಅಂದರೆ 27 ಬಾಗ್ಲೆ 36, 3 ಕ್ಯಾನ್ಸಲೇಷನ್ ಆಗುತ್ತೆ ಮಾಡಿರಿ. 3 9 20 ಇಲ್ಲ, 9 3 27, 9 4 36, 3/4 ಉತ್ತರ ಬರ್ತದೆ. ಎಷ್ಟನೇ ಪ್ರಶ್ನೆ ಇದು, 23ನೇ ಪ್ರಶ್ನೆ. ಉತ್ತರವನ್ನು ಚೆಕ್ ಮಾಡಿರಿ. ಸರಿ, 3 4 ಅಂಶ ಸರಿ ಐತಿ. ಮುಂದಿನ ಪ್ರಶ್ನೆಗೆ ಸಾಗೋಣ ನಾವು. ಸುಲಭ ಪ್ರಶ್ನೆ. ಪಿ ಬ್ರಾಕೆಟ್ ಎ ಈಕ್ವಲ್ ಟು 3/4 ಅದು. ಪಿ ಬ್ರಾಕೆಟ್ ಎ ಬಾರ್ ನಾಟ್ ಈಕ್ವಲ್ ಟು 1/2 ಅಂತ ತೋರಿಸಂದ. ಪಿ ಬ್ರಾಕೆಟ್ ಎ ಬಾರ್ ಏನ ಪೂರಕ ಘಟನೆ. 1 ಮೈನಸ್ ಪಿ ಬ್ರಾಕೆಟ್ ಇ ಬರಬೇಕು ಸೂತ್ರ ಇದಕ್ಕೆ. ಅಂದ್ರೆ 1 ಮೈನಸ್ 3/4, ಸಾರಿ ಪಿ ಬ್ರಾಕೆಟ್ ಇ ಅಲ್ಲ, ಪಿ ಬ್ರಾಕೆಟ್ ಎ ಆಗ್ಬೇಕಲ್ಲಿ. ಇಲ್ಲಿ ಎ ಸಂಕೇತ ಅದ ನೋಡ್ರಿ. ಪಿ ಬ್ರಾಕೆಟ್ ಎ, ಪಿ ಬ್ರಾಕೆಟ್ ಎ ಅಂದರೆ ಎಷ್ಟು, 3/4 ಆಗ್ತಾರೆ ಇಲ್ಲಿ. 4 1 4, 4 3 ಹೋದ್ರೆ 1, ಅಂದರೆ 1 4 ಅಂಶ ಆಯ್ತು. ಏನು ಈಕ್ವಲ್ ಟು ಇದು, ಪಿ ಬ್ರಾಕೆಟ್ ಎ ಬಾರ್ ಇಸ್ ಈಕ್ವಲ್, ಪಿ ಬ್ರಾಕೆಟ್ ಎ ಬಾರ್ ಇಸ್ ಈಕ್ವಲ್ ಟು 1/4. 1/4 ಇದು ನಾಟ್ ಈಕ್ವಲ್ ಟು 1/2. ಆದ್ದರಿಂದ ಪಿ ಬ್ರಾಕೆಟ್ ಎ ಬಾರ್ ಇಸ್ ಈಕ್ವಲ್ ಟು ಎ ಬಾರ್ ನಾಟ್ ಈಕ್ವಲ್ ಟು ಏನಾಯಿತು, 1/2 ಆಯಿತು ಅನ್ನೋದನ್ನು ನಾವು ನೋಡ್ತೀವಿ. ಮುಂದಿನ ಒಂದು ಪ್ರಶ್ನೆ. ಇಲ್ಲಿ ಪಿ ಬ್ರಾಕೆಟ್ ಎ ಈಕ್ವಲ್ ಟು 80% ಅದ. ಪಿ ಬ್ರಾಕೆಟ್ ಎ ಈಕ್ವಲ್ ಟು ಎಷ್ಟದ, 80% ಅದು. 80% ಅಂದರೆ ಎಷ್ಟಿದೆ, 80/100 ಅದ. 80/100 ಇದನ್ನು ಸುಲಭೀಕರಣ ಮಾಡಿ. 0 0 ಹೋತು, 2 4 8, 2 5 4/5, 2 4 2 5. ಎ ಅಲ್ಲದ ಘಟನೆ ಸಂಭವನೀಯತೆ 1/5 ಅಂತ ತೋರಿಸ್ರಿ ಅಂತ ನಾನು. ಎ ಅಲ್ಲದ ಘಟನೆ ಅಂದರೆ ಹೆಂಗೆ ಬರೀತೀರಿ, ಪಿ ಬ್ರಾಕೆಟ್ ಎ ಬಾರ್ ಬರೀತೀರಿ. ಇದಕ್ಕೆ ಸೂತ್ರ ಏನು ಬರೀತೀರಿ, 1 ಮೈನಸ್ ಪಿ ಬ್ರಾಕೆಟ್ ಎ. ಯಾಕಂದ್ರೆ ಪಿ ಬ್ರಾಕೆಟ್ ಎ, ಪಿ ಬ್ರಾಕೆಟ್ ಎ ಬಾರ್ ಎರಡು ಕೂಡಿಸಿದ್ರೆ 1 ಇರ್ತೈತೆ ನಮ್ಗೆ ಗೊತ್ತೈತಿ. ಆರಂಭಕ್ಕೆ ಭಾಳ ಎಂಥವು ಲೆಕ್ಕ ಮಾಡಿದ್ದೀವಿ ನೋಡಿ. 1 ಮೈನಸ್ ಎಷ್ಟು ಬಂತೈತದ, 4/5. 5 1 5, 5 4 ಹೋದ್ರೆ 1 5 ಅಂಶ ಬಂತಲ್ಲ. 1 5 ಅಂಶ ಎಂದು ಸಾಧಿಸಿ ಅಂತಕ್ಕಂಥದ್ದು ಇದರಲ್ಲಿ ಇತ್ತು. ಸೊ ಇವಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ.